ಮುಖವಾಡ ಈಗ ಕಳಚಿ ಹೊರ ಬಂದಿದೆ. ಗುತ್ತಿಗೆದಾರರು ಧೈರ್ಯ ಮಾಡಿ ಮುನಿರತ್ನ ಅವರ ವಿರುದ್ಧ ಈಗ ಮಾತಾಡಿದ್ದಾರೆ. ಮುನಿರತ್ನ ದೌರ್ಜನ್ಯ ಖಂಡಿಸಿದ್ದಾರೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ಮುಖವಾಡ ಹೊರಗೆ ಬಂದಿದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರು ದಲಿತರ ಅವಹೇಳನ ಮಾಡಿದ್ದಾರೆ. ಮುನಿರತ್ನ ಸರ್ಕಾರ ಕ್ರಮ ಕೈಗೊಂಡಿದೆ, ದ್ವೇಷದ ರಾಜಕೀಯ ಇಲ್ಲ ಇಲ್ಲಿ. ಮುನಿರತ್ನ ಚೇಲಾಗಳು ನನಗೂ ಕೂಡ ಕಿರುಕುಳವನ್ನ ಕೊಟ್ಟಿದ್ದರು ಅನ್ನೋದನ್ನ ಮುನಿರತ್ನ ಅವರ ವಿರುದ್ಧ ಆರ್ ನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಜಯಗೊಂಡ ಕುಸುಮಾ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ತಮ್ಮ ಗಮನಕ್ಕೆ ಬಂದಿದೆ. ಪ್ರಮುಖವಾಗಿ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ತಾವು ಕೇಳಿಸ್ಕೊಂಡಿದ್ದಾರೆ ಅನ್ಕೋತೀನಿ. ಒಕ್ಕಲಿಗರ ಬಗ್ಗೆ ಮಾತನಾಡಿದ್ದಾರೆ, ಮಹಿಳೆಯರ ಬಗ್ಗೆ ಮಾತನಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಮೊದಲ ಬಾರಿ ಆಗಿರತಕ್ಕಂಥದ್ದು ಅಲ್ಲ. ನಮಗೆ ಇವತ್ತು ಗುತ್ತಿಗೆದಾರರು ಹೊರಗಡೆ ಬಂದು ಧೈರ್ಯ ಮಾಡಿ ಅವರ ಮೇಲೆ ಆಗಿರುವಂಥ ಅತ್ಯಾಚಾರವನ್ನು ಅವರು ಬಂದು ಹೊರಗಡೆ ಹೇಳಿದ್ದಕ್ಕೆ ಇವತ್ತು ಎಲ್ರಿಗೂ ಸಮಾಜದಲ್ಲಿ ಗೊತ್ತಾಗಿದೆ. ಯಾವ ರೀತಿ ಪದಬಳಕೆಯನ್ನು ಮಾಡಿದ್ದಾರೆ, ಯಾವ ರೀತಿ ಅಸಭ್ಯವಾಗಿ ಮಾತಾಡಿದ್ದಾರೆ, ಅಸಂವಿಧಾನಿಕವಾಗಿ ಜಾತಿನ ಹಿಡಿದು ಮಾತಾಡಿದ್ದಾರೆ. ಸೊ ಇದನ್ನು ಇವಾಗ ಹೊರಗಡೆ ಬಂದಿದೆ. ಸಮಾಜಕ್ಕೆ ಕೂಡ ಗೊತ್ತಾಗಬೇಕು ಯಾವ ರೀತಿಯಾದಂಥ ಜನಪ್ರತಿನಿಧಿಯನ್ನು ಅವರು ಆಯ್ಕೆ ಮಾಡಿದ್ದಾರೆ ಅಂತ. ಇದು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಷಡ್ಯಂತ್ರ ಆಗಿದೆ. ನನ್ನ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. 3 ದಿನ ಬೇಲ್ ಸಿಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನನ್ನನ್ನು ಈಗ ಬಂಧನ ಮಾಡಿದ್ದಾರೆ, ಹಳೆ ಪ್ರಕರಣ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಮೊನ್ನೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಪೊಲೀಸ್ ಅವರು ಸೂಕ್ತವಾದ ಕ್ರಮವನ್ನು ಅಕಾರ್ಡಿಂಗ್ ಟು ಲಾ ಏನಾಗಿರುತ್ತೆ ಅದನ್ನು ಸೂಕ್ತವಾಗಿ ತೆಗೆದುಕೊಂಡಿದ್ದಾರೆ. ಅದೇ ನಾವು ಬೇಗ ಅರೆಸ್ಟ್ ಮಾಡಿದ್ರು ಕೂಡ ಬೇಗ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತೀರಾ, ಮಾಡಿಲ್ಲ ಅಂತ ಅಂದರೆ ನೋಡಿ ಇವರೇನೋ ಕ್ರಮನೇ ತೆಗೆದುಕೊಳ್ಳಿಲ್ಲ ಅಂತ ಹೇಳ್ತಾರೆ. ಸೊ ಆರೋಪಗಳು ಮಾಡ್ತಿರ್ತಾರೆ. ಆದರೆ ಪೊಲೀಸ್ ಅವರು ಏನು ಸೂಕ್ತವಾಗಿ ಕಾನೂನುಬದ್ಧವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ಖಂಡಿತವಾಗ್ಲೂ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಚುನಾವಣಾ ಸಂದರ್ಭದಲ್ಲಿ ತಮ್ಮ ಮೇಲೂ ಕೂಡ ಒಂದಷ್ಟು ದೌರ್ಜನ್ಯವನ್ನು ಕಿರುಕುಳವನ್ನು ಕೊಡುವಂಥ ಕೆಲಸ ಮಾಡಿದ್ರು. ತಮ್ಮ ಪ್ರಚಾರಕ್ಕೆ ಬಿಡಲಿಲ್ಲ. ಆ ಮಹಿಳೆ ಅಭ್ಯರ್ಥಿ ಅನ್ನುವಂಥದ್ದನ್ನು ಲೆಕ್ಕಿಸದೆ ಒಂದಷ್ಟು ಅವಾಚ್ಯ ಪದಗಳನ್ನ ಮಾತನಾಡಿದ್ದನ್ನು ಕೂಡ ಡಿ ಕೆ ಸುರೇಶ್ ಅವರು ವಿಡಿಯೋ ಬಿಡುಗಡೆಯನ್ನು ಮಾಡಿದ್ರು. ಈ ತರಹದ ಮಹಿಳಾ ವಿರೋಧಿ ನಡೆ ಮುಂಚೆಯಿಂದನೂ ಇದೆಯಾ ಅಂತ ಸರ್? ಅಲ್ಲ, ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ವಾತಾವರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದಿತ್ತು. ನಾನು ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸಾಕಷ್ಟು ಬಾರಿ ನಮಗೂ ಕೂಡ ಹೆಣ್ಮಕ್ಳನ್ನ ಬಿಡಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಯಸುವಂಥ ಕೆಲಸ ಅವರ ಶಿಷ್ಯಂದ್ರ ಅವರ ಚೇಲಾಗಳು ಅಂತ ಏನು ಹೇಳ್ತಾರೆ ಅವ್ರುಗಳೆಲ್ಲರೂ ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾವು ಪ್ರತಿಭಟಿಸಿದ್ವಿ. ಬಹುಶಃ ಬಹಳ ದುಃಖ ಆಗುತ್ತೆ. ಈ ಸಮಾಜದಲ್ಲಿ ಹೆಣ್ಣಿಗೆ ತಾಯಿಯ ಗೌರವ ಸ್ಥಾನ ಇದೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಷ್ಟು ಕೀಳು ಮಟ್ಟದ ಭಾಷೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ರಾಜಕಾರಣವನ್ನು ಬಿಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಒಬ್ಬ ಮಹಿಳೆಯಾಗಿ ಆ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಸಭ್ಯಕರವಾಗಿರುವಂಥ ಅಸಹ್ಯ ಬರುವಂಥ ಮಾತುಗಳನ್ನು ಆಡಿದ್ದಾರೆ. ಜನಪ್ರತಿನಿಧಿ ಅಂತ ಇಂಥ ಮಾತನ್ನ ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಯಾರು ಮಾಡಿರಲಿಲ್ಲ. ಮುನಿರತ್ನ ಅವರ ಬಂಧನ ಆಗಿರೋದು ಸೂಕ್ತವಾಗಿದೆ. ಅವರ ದೌರ್ಜನ್ಯ ಮೇಲಿಂದ ಮೇಲೆ ಹಿಂದೆ ಆಗ್ತಾ ಇತ್ತು. ಈಗ ಮಾತ್ರ ಬೆಳಕಿಗೆ ಬಂದಿದೆ. ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ಸೆಂಟಿಮೀಟರ್ ರಿಪಬ್ಲಿಕ್ ಕಡೆ. ಇದು ನಿಮ್ಮ ಮುಖವಾಡ ಈಗ ಕಳಚಿ ಹೊರ ಬಂದಿದೆ. ಗುತ್ತಿಗೆದಾರರು ಧೈರ್ಯ ಮಾಡಿ ಮುನಿರತ್ನ ಅವರ ವಿರುದ್ಧ ಈಗ ಮಾತಾಡಿದ್ದಾರೆ. ಮುನಿರತ್ನ ದೌರ್ಜನ್ಯ ಖಂಡಿಸಿದ್ದಾರೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ಮುಖವಾಡ ಹೊರಗೆ ಬಂದಿದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರು ದಲಿತರ ಅವಹೇಳನ ಮಾಡಿದ್ದಾರೆ. ಮುನಿರತ್ನ ಸರ್ಕಾರ ಕ್ರಮ ಕೈಗೊಂಡಿದೆ, ದ್ವೇಷದ ರಾಜಕೀಯ ಇಲ್ಲ ಇಲ್ಲಿ. ಮುನಿರತ್ನ ಚೇಲಾಗಳು ನನಗೂ ಕೂಡ ಕಿರುಕುಳವನ್ನ ಕೊಟ್ಟಿದ್ದರು ಅನ್ನೋದನ್ನ ಮುನಿರತ್ನ ಅವರ ವಿರುದ್ಧ ಆರ್ ನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಜಯಗೊಂಡ ಕುಸುಮಾ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ತಮ್ಮ ಗಮನಕ್ಕೆ ಬಂದಿದೆ. ಪ್ರಮುಖವಾಗಿ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ತಾವು ಕೇಳಿಸ್ಕೊಂಡಿದ್ದಾರೆ ಅನ್ಕೋತೀನಿ. ಒಕ್ಕಲಿಗರ ಬಗ್ಗೆ ಮಾತನಾಡಿದ್ದಾರೆ, ಮಹಿಳೆಯರ ಬಗ್ಗೆ ಮಾತನಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಮೊದಲ ಬಾರಿ ಆಗಿರತಕ್ಕಂಥದ್ದು ಅಲ್ಲ. ನಮಗೆ ಇವತ್ತು ಗುತ್ತಿಗೆದಾರರು ಹೊರಗಡೆ ಬಂದು ಧೈರ್ಯ ಮಾಡಿ ಅವರ ಮೇಲೆ ಆಗಿರುವಂಥ ಅತ್ಯಾಚಾರವನ್ನು ಅವರು ಬಂದು ಹೊರಗಡೆ ಹೇಳಿದ್ದಕ್ಕೆ ಇವತ್ತು ಎಲ್ರಿಗೂ ಸಮಾಜದಲ್ಲಿ ಗೊತ್ತಾಗಿದೆ. ಯಾವ ರೀತಿ ಪದಬಳಕೆಯನ್ನು ಮಾಡಿದ್ದಾರೆ, ಯಾವ ರೀತಿ ಅಸಭ್ಯವಾಗಿ ಮಾತಾಡಿದ್ದಾರೆ, ಅಸಂವಿಧಾನಿಕವಾಗಿ ಜಾತಿನ ಹಿಡಿದು ಮಾತಾಡಿದ್ದಾರೆ. ಸೊ ಇದನ್ನು ಇವಾಗ ಹೊರಗಡೆ ಬಂದಿದೆ. ಸಮಾಜಕ್ಕೆ ಕೂಡ ಗೊತ್ತಾಗಬೇಕು ಯಾವ ರೀತಿಯಾದಂಥ ಜನಪ್ರತಿನಿಧಿಯನ್ನು ಅವರು ಆಯ್ಕೆ ಮಾಡಿದ್ದಾರೆ ಅಂತ. ಇದು
ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಷಡ್ಯಂತ್ರ ಆಗಿದೆ ನನ್ನ ಬಗ್ಗೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, 3 ದಿನ ಬೇಲ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಈಗ ಬಂಧನ ಮಾಡಿದ್ದಾರೆ, ಹಳೆ ಪ್ರಕರಣ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಮೊನ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಪೊಲೀಸ್ ಅವರು ಸೂಕ್ತವಾದ ಕ್ರಮವನ್ನ ಅಕಾರ್ಡಿಂಗ್ ಟು ಲಾ ಏನಾಗಿರುತ್ತೆ ಅದನ್ನ ಸೂಕ್ತವಾಗಿ ತೆಗೆದುಕೊಂಡಿದ್ದಾರೆ. ಅದೇ ನಾವು ಬೇಗ ಅರೆಸ್ಟ್ ಮಾಡಿದ್ರು ಕೂಡ ಬೇಗ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತೀರಾ, ಮಾಡಿಲ್ಲ ಅಂತ ಅಂದ್ರೆ ನೋಡಿ ಇವರೇನು ಕ್ರಮನೇ ತೆಗೆದುಕೊಳ್ಳಿಲ್ಲ ಅಂತ ಹೇಳ್ತಾರೆ. ಸೊ ಆರೋಪಗಳು ಮಾಡ್ತಿರ್ತಾರೆ, ಆದ್ರೆ ಪೊಲೀಸ್ ಅವರು ಏನು ಸೂಕ್ತವಾಗಿ ಕಾನೂನುಬದ್ಧವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕೋ ಅದನ್ನ ಖಂಡಿತವಾಗ್ಲೂ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಚುನಾವಣಾ ಸಂದರ್ಭದಲ್ಲಿ ತಮ್ಮ ಮೇಲೂ ಕೂಡ ಒಂದಷ್ಟು ದೌರ್ಜನ್ಯವನ್ನು ಕಿರುಕುಳವನ್ನು ಕೊಡುವಂಥ ಕೆಲಸ ಮಾಡಿದ್ರು, ತಮ್ಮ ಪ್ರಚಾರಕ್ಕೆ ಬಿಡಲಿಲ್ಲ, ಆ ಮಹಿಳೆ ಅಭ್ಯರ್ಥಿ ಅನ್ನುವಂಥದ್ದನ್ನು ಲೆಕ್ಕಿಸದೆ ಒಂದಷ್ಟು ಅವಾಚ್ಯ ಪದಗಳನ್ನ ಮಾತನಾಡಿದ್ದನ್ನು ಕೂಡ ಡಿ ಕೆ ಸುರೇಶ್ ಅವರು ವಿಡಿಯೋ ಬಿಡುಗಡೆಯನ್ನು ಮಾಡಿದ್ರು. ಈ ತರಹದ ಮಹಿಳಾ ವಿರೋಧಿ ನಡೆ ಮುಂಚೆಯಿಂದನೂ ಇದೆಯಾ ಅಂತ ಸರ್? ಅಲ್ಲ, ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ವಾತಾವರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದಿತ್ತು. ನಾನು ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸಾಕಷ್ಟು ಬಾರಿ ನಮಗೂ ಕೂಡ ಹೆಣ್ಮಕ್ಳನ್ನ ಬಿಡಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಯಸುವಂಥ ಕೆಲಸ ಅವರ ಶಿಷ್ಯಂದ್ರ, ಅವರ ಚೇಲಾಗಳು ಅಂತ ಏನು ಹೇಳ್ತಾರೆ ಅವ್ರುಗಳೆಲ್ಲರೂ ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾವು ಪ್ರತಿಭಟಿಸಿದ್ವಿ. ಬಹುಶಃ ಬಹಳ ದುಃಖ ಆಗುತ್ತೆ. ಈ ಸಮಾಜದಲ್ಲಿ ಹೆಣ್ಣಿಗೆ ತಾಯಿಯ ಗೌರವ ಸ್ಥಾನ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಷ್ಟು ಕೀಳು ಮಟ್ಟದ ಭಾಷೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ರಾಜಕಾರಣವನ್ನ ಬಿಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ಬ ಮಹಿಳೆಯಾಗಿ ಆ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಸಭ್ಯಕರವಾಗಿರುವಂತ ಅಸಹ್ಯ ಬರುವಂತ ಮಾತುಗಳನ್ನ ಆಡಿದ್ದಾರೆ. ಜನಪ್ರತಿನಿಧಿ ಅಂತ ಇಂಥ ಮಾತನ್ನ ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಯಾರು ಮಾಡಿರಲಿಲ್ಲ. ಮುನಿರತ್ನ ಅವರ ಬಂಧನ ಆಗಿರೋದು ಸೂಕ್ತವಾಗಿದೆ. ಅವರ ದೌರ್ಜನ್ಯ ಮೇಲಿಂದ ಮೇಲೆ ಹಿಂದೆ ಆಗ್ತಾ ಇತ್ತು, ಈಗ ಮಾತ್ರ ಬೆಳಕಿಗೆ ಬಂದಿದೆ. ಬಿಜೆಪಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ಸೆಂಟಿಮೀಟರ್ ರಿಪಬ್ಲಿಕ್ ಕಡೆ. ಇದು ನಿಮ್ಮ ಮುಖವಾಡ ಈಗ ಕಳಚಿ ಹೊರ ಬಂದಿದೆ. ಗುತ್ತಿಗೆದಾರರು ಧೈರ್ಯ ಮಾಡಿ ಮುನಿರತ್ನ ಅವರ ವಿರುದ್ಧ ಈಗ ಮಾತಾಡಿದ್ದಾರೆ. ಮುನಿರತ್ನ ದೌರ್ಜನ್ಯ ಖಂಡಿಸಿದ್ದಾರೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ಮುಖವಾಡ ಹೊರಗೆ ಬಂದಿದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರು ದಲಿತರ ಅವಹೇಳನ ಮಾಡಿದ್ದಾರೆ ಮುನಿರತ್ನ. ಸರ್ಕಾರ ಕ್ರಮ ಕೈಗೊಂಡಿದೆ, ದ್ವೇಷದ ರಾಜಕೀಯ ಇಲ್ಲ ಇಲ್ಲಿ. ಮುನಿರತ್ನ ಚೇಲಾಗಳು ನನಗೂ ಕೂಡ ಕಿರುಕುಳವನ್ನ ಕೊಟ್ಟಿದ್ದರು ಅನ್ನೋದನ್ನ ಮುನಿರತ್ನ ಅವರ ವಿರುದ್ಧ RR ನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಜಯಗೊಂಡ ಕುಸುಮಾ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ತಮ್ಮ ಗಮನಕ್ಕೆ ಬಂದಿದೆ, ಪ್ರಮುಖವಾಗಿ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ತಾವು ಕೇಳಿಸ್ಕೊಂಡಿದ್ದಾರೆ ಅನ್ಕೊಳ್ತೀನಿ. ಒಕ್ಕಲಿಗರ ಬಗ್ಗೆ ಮಾತನಾಡಿದ್ದಾರೆ, ಮಹಿಳೆಯರ ಬಗ್ಗೆ ಮಾತನಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಮೊದಲ ಬಾರಿ ಆಗಿರತಕ್ಕಂಥದ್ದು ಅಲ್ಲ. ನಮಗೆ ಇವತ್ತು ಗುತ್ತಿಗೆದಾರರು ಹೊರಗಡೆ ಬಂದು ಧೈರ್ಯ ಮಾಡಿ ಅವರ ಮೇಲೆ ಆಗಿರುವಂಥ ಅತ್ಯಾಚಾರವನ್ನ ಅವರು ಬಂದು ಹೊರಗಡೆ ಹೇಳಿದ್ದಕ್ಕೆ ಇವತ್ತು ಎಲ್ರಿಗೂ ಸಮಾಜದಲ್ಲಿ ಗೊತ್ತಾಗಿದೆ. ಯಾವ ರೀತಿ ಪದಬಳಕೆಯನ್ನ ಮಾಡಿದ್ದಾರೆ, ಯಾವ ರೀತಿ ಅಸಭ್ಯವಾಗಿ ಮಾತಾಡಿದ್ದಾರೆ, ಅಸಂವಿಧಾನಿಕವಾಗಿ ಜಾತಿನ ಹಿಡಿದು ಮಾತಾಡಿದ್ದಾರೆ. ಸೊ ಇದನ್ನ ಇವಾಗ ಹೊರಗಡೆ ಬಂದಿದೆ. ಸಮಾಜಕ್ಕೆ ಕೂಡ ಗೊತ್ತಾಗಬೇಕು ಯಾವ ರೀತಿಯಾದಂಥ ಜನಪ್ರತಿನಿಧಿಯನ್ನು ಅವರು ಆಯ್ಕೆ ಮಾಡಿದ್ದಾರೆ ಅಂತ. ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಷಡ್ಯಂತ್ರ ಆಗಿದೆ ನನ್ನ ಬಗ್ಗೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, 3 ದಿನ ಬೇಲ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಈಗ ಬಂಧನ ಮಾಡಿದ್ದಾರೆ, ಹಳೆ ಪ್ರಕರಣ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಮೊನ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಪೊಲೀಸ್ ಅವರು ಸೂಕ್ತವಾದ ಕ್ರಮವನ್ನ ಅಕಾರ್ಡಿಂಗ್ ಟು ಲಾ ಏನಾಗಿರುತ್ತೆ ಅದನ್ನ ಸೂಕ್ತವಾಗಿ ತೆಗೆದುಕೊಂಡಿದ್ದಾರೆ. ಅದೇ ನಾವು ಬೇಗ ಅರೆಸ್ಟ್ ಮಾಡಿದ್ರು ಕೂಡ ಬೇಗ ಅರೆಸ್ಟ್ ಮಾಡಿದ್ರು ಅಂತ